ನಮಸ್ತೆ ಕನ್ನಡಿಗರೇ. ನಾವು ಇವತ್ತು ಏರ್ ಕೂಲರನ್ನು ಕ್ಲೀನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಮಗೆ ತಂಪಾದ ಗಾಳಿ, ಶುದ್ಧವಾದ ಗಾಳಿ ಬೇಕಂದರೆ ನಾವು ಪ್ರತಿ ಸೀಸನಲ್ಲೂ ಏರ್ ಕೂಲರನ್ನು ಕ್ಲೀನ್ ಮಾಡಲೇಬೇಕು. ನಾನಿವತ್ತು ನಮ್ಮ ಮನೆಯಲ್ಲಿರುವಂಥ ಸಿಂಫೋನಿ ಏರ್ ಕೂಲರ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ. ನೀವು ಮನೆಯಲ್ಲಿ ಇದನ್ನು ಈಸಿಯಾಗಿ ಫ್ರೀ ಟೈಮಲ್ಲಿ ಕ್ಲೀನ್ ಮಾಡ್ಬೋದು. ನೋಡಿ, ಇದು ಏರ್ ಪ್ಯಾಡ್ ಎಷ್ಟೊಂದು ಡಸ್ಟು ರಾಡಿಯಿಂದ ತುಂಬ್ಕೊಂಡ್ಬಿಟ್ಟಿದೆ. ನೀವು ಒಂದೊಂದು ಫುಲ್ ಸೀಸನಲ್ಲಿ ಯೂಸ್ ಮಾಡಿದರೆ ಸಿಕ್ಕಾಪಟ್ಟೆ ರಾಡಿ ಮತ್ತು ಧೂಳಿನಿಂದ ಅದು ತುಂಬ್ಕೊಂಡ್ಬಿಟ್ಟಿರುತ್ತೆ. ಯಾಕಂದರೆ ಒಳಗಿರುವಂಥ ಮೋಟ್ರ್ ಪ್ಯಾನ್ ಏನು ಮಾಡುತ್ತೆ, ಹೊರಗಿನ ಗಾಳಿಯನ್ನು ಎಳಿತಾ ಇರುತ್ತೆ. ಆ ಗಾಳಿ ಎಳಿತಾ ಇರುವಾಗ ಅದರ ಡಸ್ಟು ಮತ್ತು ಏನೇನು ಕೀಟಗಳು, ಆಮೇಲೆ ಸೊಳ್ಳೆ, ಈ ಥರ ಎಲ್ಲನೂ ಈ ಏರ್ ಪ್ಯಾಡ್ ಮುಖಾಂತರ ಒಳಗಡೆ ಹೋಗಿರುತ್ತೆ. ಅದಕ್ಕೆ ನಾವು ಇದನ್ನು ಪ್ರತಿ ಸೀಸನ್ ಕ್ಲೀನ್ ಮಾಡಿದರೆ ತುಂಬ ತಂಪಾಗಿರುವಂಥ ಮತ್ತು ಶುದ್ಧವಾದ ಗಾಳಿಯನ್ನು ನಾವು ಪಡಿಬೋದು. ನೋಡ್ರಿ, ಈಗ ಈ 2 ಸ್ಕ್ರೂ ಇದಾವಲ್ಲ, ಈ 2 ಸ್ಕ್ರೂಗಳನ್ನು ನೀವು ರಿಮೂವ್ ಮಾಡಿಬಿಟ್ರೆ ಈ ಏರ್ ಪ್ಯಾಡ್ ಏನು ಹೊರಗಡೆ ಬರುತ್ತೆ. ಪೂರ್ತಿಯಾಗಿ ಈ ವಿಡಿಯೋ ನೋಡ್ರಿ, ಅಂದರೆ ನಿಮಗಿದು ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಇದೆಲ್ಲ ಇದನ್ನು ಸರಿಯಾಗಿ 2 ಕೈಲಿಂದ ಹಿಡಿದು ನೀವು ತೆಗಿಬೇಕು. ಇದನ್ನು ಕೆಲಸ ಮಾಡುವಾಗ ಸೂಕ್ಷ್ಮವಾಗಿ ಮಾಡಬೇಕು. ನೋಡಿ, ನಾನೀಗ ಇದನ್ನು ಓಪನ್ ಮಾಡಿದ್ದೀನಿ. ನೋಡಿರಿ, ಸಿಕ್ಕಾಪಟ್ಟೆ ಧೂಳಿನಿಂದ, ರಾಡಿಯಿಂದ ತುಂಬೈತಿ. ರಾಡಿ ಅಂತ ಯಾಕಂದರೆ ನೀವೇನದು ನೀರು ಹನಿಪ್ಯಾಡಲ್ಲಿ ಬಿದ್ದು ತಂಪಾಗಿರುತ್ತೆ. ಆ ಟೈಮಲ್ಲಿ ಅದು ಧೂಳನ್ನು ಬಂದರೆ ಅದು ಗಟ್ಟಿಯಾಗಿ ರಾಡಿ ಆಗಿಬಿಡುತ್ತೆ. ನೋಡ್ರಿ, ಇದು ಹನಿಪ್ಯಾಡ್. ನೋಡಿ, ಸಿಕ್ಕಾಪಟ್ಟೆ ರಾಡಿಯಿಂದ ತುಂಬ್ಕೊಂಡ್ಬಿಟ್ಟೈತಿ. ಇದು ಒಂದೇ ಒಂದು ಸೀಸನ್ ಯೂಸ್ ಮಾಡಿದ್ದು. ಈ ಥರ ರಾಡಿ ಇತ್ತಂದರೆ ನೀವು ತಂಪಾದ ಗಾಳಿಯನ್ನು ಮತ್ತು ಶುದ್ಧವಾದ ಗಾಳಿಯನ್ನು ಪಡೆಯೋಕ್ಕಾಗಲ್ಲ. ನಾವು ಇದನ್ನು ರಿಮೂವ್ ಮಾಡೋಣ. ಈಗ ನಾನು ತೋರಿಸ್ತಾ ಇರೋದು ಸ್ಕ್ರೂ. ಇವು ಟೋಟಲ್ 8 ಸ್ಕ್ರೂ ಇದ್ದಾವೆ. ಈಗ ನಿಮ್ಗೆ ಮೇನ್ ಆಗಿ ಕಾಣೋದು 6 ಸ್ಕ್ರೂ. ಇನ್ನೆರಡು ಸ್ಕ್ರೂಗಳು ಹಿಡನ್ ಆಗಿರ್ತವೆ. ಅಂದರೆ ಅದು ನಿಮ್ಗೆ ತೋರಿಸ್ತೀನಿ ಎಲ್ಲೆಲ್ಲ ಅಂತ. ಇಲ್ಲಿ ಮೇಲ್ಗಡೆ ಏನು ಕಾಣ್ತಾ ಇದೆಯಲ್ಲ, ಇಲ್ಲಿ ರಿಮೋಟ್ ಇಡುವಂಥ ಜಾಗ, ಇದನ್ನು ಓಪನ್ ಮಾಡಬೇಕು. ಇದನ್ನು ನೀವು ಸಾವಕಾಶವಾಗಿ ತೆಗೆದ್ರೆ ನೋಡಿ, ಇಲ್ಲಿ ಒಳಗಡೆ ಒಂದು ಸ್ಕ್ರೂ ಇದೆ. ಈ ಸ್ಕ್ರೂನನ್ನು ನೀವು ರಿಮೂವ್ ಮಾಡಬೇಕು. ಹಾಗೆ ಕೆಳಗಡೆ ಕೆಳಗಡೆನೂ ಒಂದು ಸ್ಕ್ರೂ ಇರುತ್ತೆ, ಅದನ್ನು ನೀವು ರಿಮೂವ್ ಮಾಡಬೇಕು. ಅಂದಾಗ ಮಾತ್ರ ಈ ಫುಲ್ ಹನಿ ಸೆಟ್, ಇದೇನು ಜೇನುಗೂಡು ಥರ ಕಾಣ್ತಾ ಇದೆಯಲ್ಲ, ಇದು ಹೊರಗಡೆ ಬರುತ್ತೆ, ಹನಿ ಕ್ಯಾಂಬು. ನೋಡಿ, ಇದನ್ನು ಸಾವಕಾಶವಾಗಿ ತೆಗೀರಿ. ಯಾಕಂದರೆ ಇದು ಪ್ಲಾಸ್ಟಿಕ್ ಮತ್ತು ಫೈಬರಿಂದ ಮಾಡಿರೋದ್ರಿಂದ ನೀವೇನಾದ್ರೂ ಸ್ವಲ್ಪ ಫೋರ್ಸಾಗಿ ಏನಾದರೆ ಇದನ್ನು ಮಾಡಿದರೆ ಮುರಿದು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನು ಸಾವಕಾಶವಾಗಿ ರಿಮೂವ್ ಮಾಡಬೇಕು. ಮನೆಯಲ್ಲೇ ಫ್ರೀ ಟೈಮಲ್ಲಿ ಮಾಡಿಬಿಟ್ರೆ ತುಂಬ ಒಳ್ಳೆಯದು. ನಾನು ನೋಡ್ರಿ, ಈಗ ಇದನ್ನು ಓಪನ್ ಮಾಡಿದ್ದೀನಿ. ಫುಲ್ ಕಾಣುತ್ತೆ ನೋಡಿ, ಟ್ಯಾಂಕ್ ಎಷ್ಟು ರಾಡಿಯಿಂದ ತುಂಬ್ಕೊಂಡ್ಬಿಟ್ಟೈತೆ ಫುಲ್ಲು. ಅದೇ ರೀತಿಯಾಗಿ ಇದು ನೋಡಿ, ಪ್ಯಾನು, ಮೋಟ್ರ್ ಪ್ಯಾನು. ಈ ಮೋಟ್ರ್ ಫ್ಯಾನು ಎಲ್ಲ ಡಸ್ಟಿಂದ ತುಂಬ್ಕೊಂಡ್ಬಿಟ್ಟೈತೆ. ಈ ಥರ ರಿಮೂವ್ ಮಾಡಿದಾಗ ನೀವು ಒಂದು ಸ್ವಲ್ಪ ಮೋಟ್ರ್ ಪ್ಯಾನು, ಅದ್ರ ಸ್ಕ್ರೂಸು ಇವನ್ನೆಲ್ಲ ಚೆಕ್ ಮಾಡ್ಕೋಬೇಕು. ನೋಡಿ, ಈ ಪೈಪನ್ನು ನೀವು ರಿಮೂವ್ ಮಾಡಿಬಿಟ್ರೆ ಈ ಹನಿ ಕ್ಯಾಂಬನು ಈಸಿಯಾಗಿ ಹೊರಗಡೆ ಬರುತ್ತೆ. ನೋಡಿ, ಸಿಕ್ಕಾಪಟ್ಟೆ ರಾಡಿಯಿಂದ ತುಂಬತ್ತೆ. ನೋಡ್ರಿ, ಅಲ್ಲಿ ಕೀಟಗಳು, ಸೊಳ್ಳೆಗಳು ಎಲ್ಲನೂ ತುಂಬ್ಕೊಂಡ್ಬಿಟ್ಟಿದ್ದಾವೆ. ಸೊ ಇದನ್ನು ಕ್ಲೀನ್ ಮಾಡಲೇಬೇಕು. ನೋಡ್ರಿ, ಈ ಪೈಪನ್ನು ನೀವು ರಿಮೂವ್ ಮಾಡಿ, ಈಸಿಯಾಗಿ ಬರುತ್ತೆ ಕೈಯಿಂದ. ರಿಮೂವ್ ಮಾಡಿಬಿಟ್ರೆ ಈ ಫುಲ್ ಎಲ್ಲನೂ ಸಪ್ರೇಟಾಗಿ ನಾವು ಬೇರ್ಪಡಿಸ್ಬೋದು. ನಾನೀಗ ಇದನ್ನು ಸಪ್ರೇಟಾಗಿ ಬೇರ್ಪಡಿಸ್ತೀನಿ. ನೋಡಿರಿ, ಫುಲ್ ಎಲ್ಲ ಡಸ್ಟ್ ಆಗಿದೆ. ನಿಮ್ದು ಏನಾದ್ರು ಇದು ಮೋಟ್ರ್ ವಾರಂಟಿ ಅದು ಇರೋದ್ರಿಂದ ಇದನ್ನು ಫುಲ್ ನೀರು ಹಾಕಿ ತೊಳೆಯೋಕೆ ಹೋಗ್ಬೇಡ್ರಿ. ನೀವು ಅದೇನು ಮೋಟ್ರ್ ಫ್ಯಾನ್ ಇರುತ್ತಲ್ಲ, ಅದನ್ನು ಹಸಿ ಬಟ್ಟೆಯಿಂದ ಒರೆಸ್ಕೊಂಬಿಡ್ರಿ. ನಾನೀಗ ಹನಿಕಂಬನ್ನು ಸಪ್ರೇಟ್ ಮಾಡ್ಕೊಂಬಿಟ್ಟೀನಿ. ನೋಡಿರಿ, ಇದು ಯಾವ ಥರ ಡಸ್ಟ್ ಆಗಿದಾವೆ ಅಂಥೇಳಿ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಫುಲ್ ರೆಡಿ ಆಗಿದ್ದಾವೆ. ಈಗ ಇದನ್ನು ಒಂದು ಬಟ್ಟೆ ತೊಳೆ ಬ್ರಷಿಂದ ಸಾವಕಾಶವಾಗಿ ಇದನ್ನು ತೊಳ್ಕೊಂಬಿಡೋಣ. ತೊಳ್ಕೊಂಡು ಒಂದು ಸ್ವಲ್ಪ ಗಾಳಿಗೆ ಅಥವಾ ಬಿಸಿಲಿಗೆ ಒಣಗಿ ಹಾಕಿಬಿಟ್ರೆ ಫುಲ್ ಕ್ಲೀನ್ ಆಗಿಬಿಡ್ತೈತಿ.
ಈ ಕ್ಲೀನ್ ಮಾಡುವಾಗ ಮಾತ್ರ ಹನಿ ಕ್ಯಾಮನ್ನು ನೀವು ಶಿಸ್ತೆ ಬಟ್ಟೆ ತೊಳೆಯೋದು ಬ್ರಷಿಂದ ಸಿಕ್ಕಾಪಟ್ಟೆ ಉಜ್ಬೇಡ್ರಿ, ಸಾವಕಾಶವಾಗಿ ಉಜ್ರಿ. ನೋಡ್ರಿ ನಾನೀಗ ಫುಲ್ ಕ್ಲೀನ್ ಮಾಡಿದ್ದೀನಿ. ಕೆಳಗಡೆ ಟ್ಯಾಂಕ್, ಕೆಳಗಡೆ ನೀವು ನೀರು ಹೋಗೋಕ್ಕೆ ಒಂದು ಹೋಲ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಅಲ್ಲೇ ಮೋಟ್ರ್ ಇರುತ್ತೆ, ಸ್ವಲ್ಪ ಸಣ್ಣ ಹಲ್ಲು ತಿಕ್ಕೋ ಹಳೆ ಬ್ರಷ್ ಇರುತ್ತಲ್ಲ, ಅದರಿಂದ ಎಲ್ಲ ಸ್ಕ್ರೂಗಳು ಅದಕ್ಕೆ ಇದಕ್ಕೆಲ್ಲ ಒಂದು ಸ್ವಲ್ಪ ಆಯಿಲಿಂದನೂ ಇದನ್ನ ಮಾಡಿ, ಯಾಕಂದರೆ ನೀರಲ್ಲಿ ಇರೋದ್ರಿಂದ ಅವು ತುಕ್ಕಿಡಿಬಾರ್ದಂತ. ನೋಡಿ ಫುಲ್ ಕ್ಲೀನ್ ಮಾಡಿದ್ದೇನೆ ನಾನೆಲ್ಲ. ಇದು ಏರ್ ಫ್ಯಾಟ್ ನೋಡಿ ಅಷ್ಟು ಫುಲ್ ಕ್ಲೀನಾಗಿದೆ, ಬ್ರಷಿಂದ ತೊಳೆದಿದ್ದೀನಿ. ನೋಡಿ ಇದು ಫುಲ್ ಕ್ಲೀನ್ ಮತ್ತು ಹೊಸದಾಗಿಯೇ ಕಾಣ್ತಾ ಇದೆ. ಇದು ಹನಿ ಕ್ಯಾಮನ್ನು ತೊಳೆಯುವಾಗ ನೀವು ಸಾವಕಾಶವಾಗಿ ತೊಳಿಬೇಕು, ಯಾಕಂದರೆ ಇದು ಅಷ್ಟು ಈಸಿಯಾಗಿ ಇದನ್ನಾಗಲ್ಲ. ನೀವು ಏನಾದ್ರು ಜಾಸ್ತಿ ಫೋರ್ಸ್ ಮಾಡಿ ತೊಳಕ್ಕೆ ಹೋದ್ರೆ ಅದು ಮುರಿದ್ಬಿಡ್ತೈತಿ. ಅದು ಮುರಿದ್ರೆ ಮತ್ತೆ ಅದು ಸಪ್ರೇಟಾಗಿ ಅದು ಸಿಗೋದು ಕಷ್ಟ, ಸಿಕ್ಕರೂ ತುಂಬ ಕಾಸ್ಟ್ಲಿ ಆಗಿರ್ತೈತಿ. ನೋಡಿ ಈಗ ನಾನು ಮೋಟ್ರನ್ನ ಇದನ್ನೆಲ್ಲ ಏನು ಮಾಡಿದ್ದೀನಿ ಅಂದ್ರೆ ಹಸಿ ಬಟ್ಟೆಯಿಂದ ತೊಗೊಂಡು ಕ್ಲೀನಾಗಿ ಒರೆಸಿದ್ದೀನಿ. ಯಾಕಂದರೆ ಇದು ನೀವು ನೀರು ಗೊಜ್ಜಿ ಅದನ್ನ ಇದು ಮಾಡಿದ್ರೆ ಮೋಟ್ರ್ ಒಳಗೆಲ್ಲ ನೀರದು ಹೋಗ್ರೆ ಮತ್ತು ಅದು ತೊಂದರೆ ಆಗುತ್ತೆ. ಅದಕ್ಕೆ ಇದು ಇಷ್ಟು ಈಸಿಯಾಗಿದೆ. ಇದನ್ನೇ ನಾನೀಗ ಮತ್ತೆ ಯಾವ ಥರ ಬಿಚ್ಚಿದ್ನಿ ಅದನ್ನು ರೀಫಿಟ್ ಮಾಡ್ತೀನಿ ವೀಕ್ಷಕರೇ. ನೋಡ್ರಿ ತುಂಬ ಅಂದರೆ ತುಂಬ ಕ್ಲೀನ್ ಆಗೈತಿ. ನೀವು ಇದನ್ನು ಮುಂದಿಂದೂ ಬಿಚ್ಕೊಂಡು ಅದನ್ನು ಕ್ಲೀನ್ ಮಾಡ್ಬೋದು, ಬಟ್ ಅದು ಅಷ್ಟೊಂದು ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ. ನೋಡ್ರಿ ಇಷ್ಟೇ ಇರೋದು. ನಾ ಈಗ ರೀಫಿಟ್ ಮಾಡಿ ಇದ್ದೀನಿ. ಎಷ್ಟು ಸ್ವಚ್ಛವಾಗಿ ಸುಂದರವಾಗಿ ಕಾಣತೈತಿ. ಭಾರಿ ಈಸಿನೂ ಐತಿ, ಮನೆಯೊಳಗೆ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಪ್ರೋತ್ಸಾಹ ಮಾಡಿರಿ ಅಂಥೇಳಿ ತಮ್ಮಲ್ಲಿ ಬೇಡ್ಕೋತೀನಿ. ಥ್ಯಾಂಕ್ ಯು.